ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ಬಿಜೆಪಿಯ ಟಿಕೆಟ್ ಹಂಚಿಕೆಯ ಸರ್ಕಸ್ಸಿಗೆ ಈಗ ಒಂದು ಹಂತದ ತೆರೆ ಬಿದ್ದಿದೆ. ರಾಜ್ಯದ 12 ಕ್ಷೇತ್ರಗಳಿಗೆ ಈಗ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ. ನಿನ್ನೆಯವರೆಗೂ ಕೂಡ ಒಂದಷ್ಟು ಕ್ಷೇತ್ರಗಳಲ್ಲಿ ಅಂತೆ ಕಂತೆ ಕೊನೆಯ ಕ್ಷಣದ ಬದಲಾವಣೆ ಹಾಗೆ ಹೀಗೆ ಅಂತ ಎಲ್ಲವೂ ಕೂಡ ಕೇಳಿ ಬರ್ತಾ ಇದ್ವು. ಅದರ ಜೊತೆಗೆ ಒಂದಷ್ಟು ಹೆಸರುಗಳು ಫೈನಲ್ ಕೂಡ ಆಗಿದ್ವು. ಆ ಎಲ್ಲ ಹೆಸರುಗಳನ್ನು ನಿನ್ನೆಯ ವರದಿಯಲ್ಲಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ. ಅದರಲ್ಲಿ ನಮ್ಮ ಕೆಲವು ವೀಕ್ಷಕರು ಕಮೆಂಟ್ ಮೂಲಕ ತಿಳಿಸಿದ್ರು, ಏನು ಅಂದರೆ ಈ ವರದಿ ಏನಾದರೂ ಸುಳ್ಳಾದರೆ ನೀವು ಕ್ಷಮೆಯನ್ನು ಕೇಳ್ತೀರಾ ಅಂತ. ಖಂಡಿತವಾಗ್ಲೂ ವರದಿ ಏನಾದರೂ ಸುಳ್ಳಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೆ. ಆದರೆ ನಾನು ಕೊಟ್ಟಂತಹ ವರದಿಯಲ್ಲಿ ಎಲ್ಲಿಯೂ ಕೂಡ ಮಿಸ್ಟೇಕ್ ಆಗಿಲ್ಲ ಅಥವಾ ಆ ವರದಿ ಸುಳ್ಳು ಕೂಡ ಆಗಿಲ್ಲ. ರಾಜ್ಯದ 12 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರನ್ನು ನಾನು ನೆನ್ನೆಯ ವಿಡಿಯೋದಲ್ಲಿಯೇ ಹೇಳಿದ್ದೆ. ಆ ವಿಡಿಯೋದ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ನೀವು ಹೋಗಿ ಒಂದು ಸರಿ ಅದನ್ನು ಚೆಕ್ ಮಾಡ್ಕೊಳ್ಬೋದು. ಹಾಗಾದರೆ ಗೆಳೆಯರೆ, ಈಗ ಯಾವೆಲ್ಲ ಅಭ್ಯರ್ಥಿಗಳಿಗೆ ಶಾಕ್ ಕಾದಿದೆ, ಅದು ಎಲ್ಲವೂ ಕೂಡ ಶಾಕ್ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲವೂ ನಿನ್ನೆ ಅಥವಾ ಮೊನ್ನೆನೇ ಎಲ್ರಿಗೂ ಕೂಡ ಗೊತ್ತಾಗಿತ್ತು ನನಗೆ ಟಿಕೆಟ್ ಸಿಗೋದಿಲ್ಲ ಅಂತ. ಉದಾಹರಣೆಗೆ ಪ್ರತಾಪ್ ಸಿಂಹ ಅವರಿಗಾಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ಗಾಗಿರ್ಬೋದು, ಹಾಗೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋದು ಅವರಿಗೆ ಆಲ್ರೆಡಿ ಗೊತ್ತಿತ್ತು. ಹಾಗಾಗಿಯೇ ಅವರು ಎಲ್ಲಿಯೂ ಕೂಡ ಹೇಳಿಕೆಗಳನ್ನು ನೀಡದೆ ಆರಾಮಾಗಿಯೇ ಇದ್ದರು. ಇನ್ನು ಪ್ರತಾಪ್ ಸಿಂಹ ಸ್ವಲ್ಪ ಡೌನ್ ಆದಾಗೆ ಕಂಡು ಬಂದರೂ ಕೂಡ ಅವರು ಕೂಡ ಟಿಕೆಟ್ ಮಿಸ್ ಆದರೆ ಪರವಾಗಿಲ್ಲ, ನಾನು ಬಿಜೆಪಿಯ ಪರವಾಗಿ ಕೆಲಸವನ್ನು ಮಾಡ್ತೀನಿ ಅಂತ ಕೂಡ ಹೇಳಿದರು. ಈಗ ಗೆಳೆಯರೆ, ನಿಮ್ಮ ಮುಂದೆ ಬಿಜೆಪಿಯ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡ್ತಾ ಇದ್ದೆ. ಮೊದಲ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕರ್ನಾಟಕದ ಮೊದಲ ಪಟ್ಟಿ ಚಿಕ್ಕೋಡಿಯಿಂದ ನಾವು ಹೇಳಿದ ಹಾಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಬಾಗಲಕೋಟೆಯಿಂದ PC ಗದ್ದಿಗೌಡರವರು, ಬಿಜಾಪುರದಿಂದ ರಮೇಶ್ ಜಿಗಜಿಣಗಿ ಅವರು, ಕಲಬುರಗಿಯಿಂದ ಉಮೇಶ್ ಜಾಧವ್, ಬೀದರಿಂದ ಮತ್ತೆ ಈ ಬಾರಿಯೂ ಕೂಡ ಭಗವಂತ ಖೂಬಾಗೆ ಟಿಕೆಟನ್ನು ಕೊಡಲಾಗಿದೆ. ಕೊಪ್ಪಳದಲ್ಲಿ ಈಗ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇತ್ತಾದರೂ ಕೂಡ ಸಂಗಣ್ಣ ಕರಡಿ ಅವರನ್ನು ಉಳಿಸ್ಕೊಳ್ಬೇಕು ಅಂತ ಯಡಿಯೂರಪ್ಪನವರು ತುಂಬ ಅಂದರೆ ತುಂಬಾ ಒತ್ತಡವನ್ನು ಹೇರಿದರೂ ಕೂಡ ಬಿಜೆಪಿ ಸಂಗಣ್ಣ ಕರಡಿ ಅವರಿಗೆ ಯಾವುದು ಮಣೆಯನ್ನು ಹಾಕಿಲ್ಲ. ಹೊಸ ಮುಖ ಬಸವರಾಜ್ ಅವರಿಗೆ ಈ ಬಾರಿ ಮಣೆಯನ್ನು ಹಾಕಿದ್ದಾರೆ. ಬಳ್ಳಾರಿಯಲ್ಲಿಯೂ ಕೂಡ ಬದಲಾವಣೆಯಾಗಿದೆ. ಶ್ರೀರಾಮುಲು ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಯಥಾ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರನ್ನು ಉಳಿಸ್ಕೊಂಡಿದ್ದಾರೆ. ದಾವಣಗೆರೆಯಲ್ಲಿಯೂ ಕೂಡ ಬದಲಾವಣೆಯಾಗಿದೆ. ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಲಾಗಿದೆ. ಅಂದುಕೊಂಡ ಹಾಗೆ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಗ್ಗೆ ಬಹಳ ಅಂದರೆ ಬಹಳ ಮಟ್ಟನ ಚರ್ಚೆ ಇತ್ತು. CT ರವಿ ಅವರು ಕೂಡ ಟಿಕೆಟ್ಗೋಸ್ಕರ ಓಡಾಡ್ತಾ ಇದ್ದರು. ಅದರ ಜೊತೆಗೆ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಒಂದು ಹಂತಕ್ಕೆ ಟಿಕೆಟ್ ಬೇಕು ಅನ್ನುವಂತಹ ರೇಸಿಗೆ ಬಿದ್ದಿದ್ದರು. ಆದರೆ ಅವರು ಎಲ್ಲಿಯೂ ಕೂಡ ಪ್ರಮೋದ್ ಮಧ್ವರಾಜ್ ಅವರು ನನಗೆ ಟಿಕೆಟ್ ಬೇಕು ಅಂತ ಬೇಡಿಕೆ ಇಡೋದಾಗಲಿ ಅದು ಯಾವುದೂ ಕೂಡ ಮಾಡಿರಲಿಲ್ಲ. ಆದರೆ ಅಂತಿಮವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಅಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ತುಮಕೂರು ಕ್ಷೇತ್ರದಲ್ಲಿಯೂ ಕೂಡ ಒಂದಷ್ಟು ಜಟಾಪಟಿ ಇತ್ತು. ತುಮಕೂರು ಕ್ಷೇತ್ರದಲ್ಲಿಯೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿ ತುಮಕೂರು ಕ್ಷೇತ್ರಕ್ಕೆ V ಸೋಮಣ್ಣ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಇನ್ನು ಹಾವೇರಿಯಲ್ಲಿಯೂ ಕೂಡ ಒಂದು ಸ್ವಲ್ಪ ಈಶ್ವರಪ್ಪ ಅವರ ಪುತ್ರ ನನಗೆ ಟಿಕೆಟ್ ಬೇಕು ಅಂತ ಪಟ್ಟನ್ನು ಹಿಡಿದಿದ್ರು. ಆದರೆ ಗೆಲ್ಲುವಂತಹ ಉದ್ದೇಶದಿಂದಾಗಿ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮಣೆಯನ್ನು ಹಾಕಲಾಗಿದೆ. ಒಟ್ಟಾರೆಯಾಗಿ ಈಗ 12 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಫೈನಲ್ ಮಾಡಿದೆ. ಈ 12 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದ ತಕ್ಷಣ ಕಾಂಗ್ರೆಸ್ ಹೊಸ ಆಪರೇಷನ್ಗೆ ಈಗ ಮುಂದಾಗಿದೆ ಗೆಳೆಯರೆ. ಈ ವಿಚಾರವನ್ನು ಸ್ವತಃ ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ 3 ಜನ ಸಿಟ್ಟಿಂಗ್ MP ಗಳು ಅಂದರೆ ಪ್ರೆಸೆಂಟ್ ಇರುವಂತಹ ಸಂಸದರು ನನ್ನನ್ನು ಭೇಟಿ ಮಾಡಿದ್ದಾರೆ. ಅವರು ಕಾಂಗ್ರೆಸ್ಸನ್ನು ಸೇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನುವಂತಹ ಹೊಸ ಆಪರೇಷನ್ ಬಾಂಬನ್ನು ಸಿಡಿಸಿದ್ದಾರೆ DK ಶಿವಕುಮಾರ್ ಅವರು. ಗೆಳೆಯರೆ, ಹೌದು, ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಬಾರಿ ಜಗದೀಶ್ ಶೆಟ್ಟರ್ ಅವರು ಮತ್ತು ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಸ್ವಲ್ಪ ಮಟ್ಟಿನ ಬಲ ಅವ್ರಿಗೆ ಬಂತು. ಅದರ ಜೊತೆಗೆ ಲಿಂಗಾಯತರ ಓಟ್ ಏನಾಯಿತು ಅಂದರೆ ಅಲ್ಲಿ ಒಡೆದು ಹೋದವು ವಿಧಾನಸಭಾ ಚುನಾವಣೆಯಲ್ಲಿ. ಈ ಬಾರಿಯೂ ಕೂಡ ಅದೇ ತರಹ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಈಗ ಕಾಂಗ್ರೆಸ್ ಬಿಜೆಪಿಯಿಂದ ಅಸಮಾಧಾನಗೊಂಡಿರುವಂತಹ ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅಲ್ವಾ ಅಂಥವರಿಗೆ ಈಗ ಕಾಳ ಹಾಕೋದಕ್ಕೆ ಅಥವಾ ಅಂಥವರನ್ನು ಗಾಳ ಹಾಕೋದಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿದೆ. ಹಾಗಾದರೆ ಗೆಳೆಯರೆ, ಯಾರೆಲ್ಲ ಹೋಗಬಹುದು ಅನ್ನುವಂತಹ ಒಂದು ಸಣ್ಣ ಅನುಮಾನವೂ ಕೂಡ ಇದೆ. ಬಿಜೆಪಿಯ ಪಕ್ಷನಿಷ್ಠೆ ಅದು ಎಲ್ಲವೂ ಕೂಡ
ಟಿಕೆಟ್ ಸಿಗೋವರೆಗೂ, ಅಂದರೆ ಅಧಿಕೃತವಾಗಿ ಘೋಷಣೆ ಆಗೋವರೆಗೂ ಮಾತ್ರ ಅದಿರುತ್ತೆ. ಯಾಕೆಂದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ನನಗೆ ಟಿಕೆಟ್ ಸಿಕ್ಕಿಬಿಡ್ಬೋದು ಅನ್ನುವಂತಹ ಭರವಸೆಯ ಮೇರೆಗೆ. ಆದರೆ ಯಾವಾಗ ಅಧಿಕೃತವಾದಂತಹ ಘೋಷಣೆ ಆಗುತ್ತಲ್ಲ, ಆಗ ಅಸಮಾಧಾನ ಎದ್ದು ಕಾಣಿಸೋದಕ್ಕೆ ಶುರುವಾಗುತ್ತೆ. ಪಕ್ಷಾಂತರ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ಒಂದು ವಾರದಲ್ಲಿ ರಾಜ್ಯದಲ್ಲಿ ಈ ತರಹದ ಬೆಳವಣಿಗೆಗಳಾದರೆ ಅಚ್ಚರಿಯನ್ನು ಪಡಬೇಕಾಗಿಲ್ಲ. ಹಾಗಾದರೆ ಪ್ರಮುಖವಾಗಿ ಚರ್ಚೆಯಲ್ಲಿ ಇರುವಂತಹ ಹೆಸರುಗಳು ಯಾವುದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಕೇಳಿ. ಬೆಂಗಳೂರು ಉತ್ತರಕ್ಕೆ ಈಗ ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಅವ್ರನ್ನ ಅಲ್ಲಿ ಬೇಡ ಅನ್ನುವಂತಹ ಒಂದು ರೀತಿಯಾಗಿ ವಿರೋಧದ ಅಲೆ ಇತ್ತಲ್ಲ, ಹಾಗಾಗಿ ಅವರನ್ನು ಕರೆದುಕೊಂಡು ಬಂದು ಇಲ್ಲಿ ಬೆಂಗಳೂರು ಉತ್ತರಕ್ಕೆ ಟಿಕೆಟನ್ನು BJP ಕೊಟ್ಟಿದ್ದಾರೆ. ಸದಾನಂದ ಗೌಡರು ಆರಂಭದಲ್ಲಿ ನಾನು ರಾಜಕೀಯ ನಿವೃತ್ತಿ ಅದೆಲ್ಲವನ್ನೂ ಕೂಡ ಅವರು ಹೇಳಿದ್ರು. ಆದರೆ ಮತ್ತೆ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಆದರೆ ಸದಾನಂದ ಗೌಡರಿಗೆ ಈಗ ಟಿಕೆಟನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಸದಾನಂದ ಗೌಡರು ಕಾಂಗ್ರೆಸ್ ಸೇರ್ಪಡೆ ಅನ್ನುವಂತಹ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಅವರು ಕೂಡ ಅದೇ ತರಹ ಮಾಡಿದರು. ಆದರೆ ಈಗ ಸದಾನಂದ ಗೌಡರು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಚರ್ಚೆ ಇರುವಂತಹ ಬೆನ್ನಲ್ಲೇ DK ಶಿವಕುಮಾರ್ ಅವರು 3 ಜನ ಸಿಟ್ಟಿಂಗ್ MP ಗಳು ಬಂದು ನನ್ನನ್ನು ಭೇಟಿಯಾಗಿದ್ದಾರೆ. ಅವರು ಪಕ್ಷದ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬರೋದಾದರೆ ಅವರಿಗೆ ನಮ್ಮ ಕಾಂಗ್ರೆಸ್ನ ಬಾಗಿಲು ಸದಾ ತೆರೆದಿರುತ್ತೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ಗೆ ಈಗ ಒಂದು ರೀತಿಯಾಗಿ ಫೈಟ್ ಕೊಡುವಂತಹ ಅಭ್ಯರ್ಥಿಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ BJPಯಿಂದ ಟಿಕೆಟ್ ಮಿಸ್ ಆದಂತಹ ಹಾಲಿ MP ಗಳಿಗೆ ಟಿಕೆಟನ್ನು ಕೊಟ್ಟು ಅಲ್ಲಿ 8-10 ಸ್ಥಾನಗಳನ್ನು ಗಿಟ್ಟಿಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಇದೆ. ಸೊ ಪ್ರಮುಖವಾಗಿ ಈಗ ಕೇಳಿಬರ್ತಾ ಇರುವಂತಹ ಹೆಸರು ಸದಾನಂದ ಗೌಡರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಚರ್ಚೆ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಇನ್ನೊಂದು ಹೆಸರು ರಮೇಶ್ ಕತ್ತಿ ಅವರ ಹೆಸರು. ರಮೇಶ್ ಕತ್ತಿ ಅವರು ಆಲ್ರೆಡಿ ಅವರು ಓಪನ್ ಆಗಿ ಹೇಳ್ತಾ ಇದ್ರು, ನನಗೇನಾದರೂ ಟಿಕೆಟ್ ಸಿಕ್ಕಿಲ್ಲ ಅಂತಾದರೆ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡ್ತೀನಿ, ನಾನು ಕಾಂಗ್ರೆಸ್ಗೆ ಜಂಪ್ ಆಗ್ತೀನಿ ಅನ್ನುವಂತಹ ಮಾತನ್ನು ರಮೇಶ್ ಕತ್ತಿ ಅವರು ಹೇಳಿದರು. ಈಗ ಅವರು ಏನಾದರೂ ಕಾಂಗ್ರೆಸ್ಗೆ ಜಂಪ್ ಆಗ್ತಾರಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಅದರ ಜೊತೆಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಂಗಣ್ಣ ಕರಡಿಯವರು ಟಿಕೆಟ್ಗೋಸ್ಕರ ಪಟ್ಟನ್ನು ಹಿಡಿದಿದ್ದರು. ಸಂಗಣ್ಣ ಕರಡಿಯವರು ಕೂಡ ಕಾಂಗ್ರೆಸ್ಗೆ ಜಂಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಯಾಕೆಂದರೆ ಗೆಳೆಯರೆ, ಈಗ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿಯವರು ಈಗ ಹಾಲಿ ಸಂಸದರಾಗಿದ್ದಾರೆ. ಈಗ ಹೊಸ ಮುಖವನ್ನು ತಂದು ಅಲ್ಲಿ BJP ಪರಿಚಯ ಮಾಡಿದೆ. BJPಯನ್ನು ಅಲ್ಲಿ ಮಣಿಸಬೇಕು ಅಂದರೆ ಕಾಂಗ್ರೆಸ್ಗೆ ಇರುವಂತಹ ಅಸ್ತ್ರ ಏನು ಅಂದರೆ ಅದು ಸಂಗಣ್ಣ ಕರಡಿಯವರು. ಸಂಗಣ್ಣ ಅವರ ಮುಖ ಜನರಿಗೆ ಗೊತ್ತು. ಹಾಗಾಗಿ ಅಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾಂಗ್ರೆಸ್ ಅವರೇ ಹೋಗಿ ಸಂಗಣ್ಣ ಕರಡಿಯವರನ್ನು ಸಂಪರ್ಕ ಮಾಡಬಹುದು, ಅಥವಾ ಸಂಗಣ್ಣ ಕರಡಿಯವರೇ ಸಂಪರ್ಕ ಮಾಡಿರಬಹುದು ಈಗ ಆಲ್ರೆಡಿ. ಯಾಕೆಂದರೆ 2-3 ದಿನಗಳ ಹಿಂದೆ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಹಾಗಾಗಿ DK ಶಿವಕುಮಾರ್ ಅವ್ರನ್ನ ಅವರು ಆಲ್ರೆಡಿ ಈಗ ಸಂಪರ್ಕ ಮಾಡಿರಬಹುದು. ಆ ವಿಚಾರಕ್ಕೆ DK ಶಿವಕುಮಾರ್ ಈಗ ಹೊಸದಾಗಿರುವಂತಹ ಒಂದು ಬಾಂಬನ್ನು ಸಿಡಿಸಿದ್ದಾರೆ. ನೋಡೋಣ ಈ ಪಟ್ಟಿ ರಾಜ್ಯದಲ್ಲಿ BJPಗೆ ಯಾವ ಮಟ್ಟದಲ್ಲಿ ಸಮಸ್ಯೆಯನ್ನು ತಂದೊಡ್ಡುತ್ತೆ, ಅಥವಾ ಇದೇ ಪಟ್ಟಿಯಿಂದ ರಾಜ್ಯದಲ್ಲಿ BJP ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇವೆಯಾ? ಆ ಎಲ್ಲ ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಗೆಳೆಯರೆ BJPಯ ಮೊದಲ ಪಟ್ಟಿ ರಿಲೀಸ್ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.